ಅಂದ್ರೆ ತುಂಬಾ ಇಷ್ಟ ಗೈಸ್. ವಿ ಆರ್ ಅಟ್ ದುಬೈ ಸಫಾರಿ ಪಾರ್ಕ್. ಶೆಕೆ ಆಗ್ಬಾರ್ದು ಅಂತ ನೋಡಿ ಗೈಸ್, ಅದಕ್ಕೆ ನೀರು ಶೆಕೆಗೆ ಒಳಗಡೆ ಹೋಗ್ಬಿಟ್ಟಿದೆ. In case animals follow the bus, sometimes they do that during the day, so we make sure we close and then we open. ಗೈಸ್ ಇದನ್ನ ನೋಡಿ, ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಲ್ಲ, ಸಫಾರಿ ಮುಗಿತು. ನಂಗೆ ಸಫಾರಿ ಏನು ಗೊತ್ತಾ ತುಂಬಾ ಇಷ್ಟ ಆಗಿತ್ತು ಗೈಸ್. ಇಂಡಿಯಾ ಒನ್ ಗೈಸ್. ದ ಮ್ಯಾಚ್ ಇಸ್ ಹ್ಯಾಪನಿಂಗ್ ಇನ್ ದುಬೈ ಇಟ್ಸೆಲ್ಫ್. ಏನೋ ಗೊತ್ತಾಗಿದೆ ನಾನು ಹೋಗ್ತಾ ಇದ್ದೀನಿ ಅನ್ನೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾವು ದುಬೈ ಸಫಾರಿ ಪಾರ್ಕಲ್ಲಿದ್ದೀವಿ. ನನಗೆ ಅನಿಮಲ್ಸ್ ಅಂದರೆ ತುಂಬ ಇಷ್ಟ ಗಾಯ್ಸ್. ಸೊ ಅದಕ್ಕೆ ವೈ ನಾಟ್ ಅಂತ ಅಂದ್ಬಿಟ್ಟು ದುಬೈ ಸಫಾರಿಗೆ ಬಂದಿದ್ದೀವಿ ಇವಾಗ. ಇದು ದುಬೈಯಲ್ಲಿರೋ ಮ್ಯಾನ್ ಮೇಡ್ ಪಾರ್ಕು. ಕಂಪ್ಲೀಟ್ ಮ್ಯಾನ್ ಮೇಡು, ಯಾವುದು ಕೂಡ ನ್ಯಾಚುರಲ್ ಆಗಿ ಫಾರೆಸ್ಟ್ ಅಲ್ಲ. ಎಲ್ಲ ಅನಿಮಲ್ಸ್ ನ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಿರುವಂತ ನ್ಯಾಚುರಲ್ ಪಾರ್ಕ್. ಇದಕ್ಕೆ ಎಂಟ್ರಿ ಫೀಸ್ ಬಂದು 50 dirhams, ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1175. ದಟ್ ಇಸ್ ಫಾರ್ ಅಡಲ್ಟ್ಸ್ ಅಬೌಟ್ 12 years. ಮತ್ತೆ ಮಕ್ಳಿಗೆ ಬಂದು 20 dirhams, ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಇಂಡಿಯನ್ ರುಪೀಸ್ ಅಲ್ಲಿ 470. 3 years ಗಿಂತ ಕೆಳಗಡೆ ಇರೋ ಮಕ್ಳಿಗೆ ಇಟ್ ಇಸ್ ಕಂಪ್ಲೀಟ್ಲಿ ಫ್ರೀ. ಮತ್ತೆ ಸೀನಿಯರ್ ಸಿಟಿಸನ್ಸ್ ಅಬೌವ್ 60 years ಅವ್ರಿಗೂ ಕೂಡ ಕಂಪ್ಲೀಟ್ ಫ್ರೀ. ಹೆಂಗ್ ಹೇಳ್ತಾರೆ ನೋಡಿ ಗೈಸ್ ಮಕ್ಕಳು. ಸೊ ಫೈನಲಿ ವಿ ಆರ್ ಅಟ್ ದುಬೈ ಸಫಾರಿ ಪಾರ್ಕ್. ಸೊ ದೇ ಆರ್ 3000 ಅನಿಮಲ್ಸ್. ಸೊ ಎಷ್ಟು ನೋಡ್ತೀವಿ, ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ನೋಡೋಣ ಬನ್ನಿ ಗೈಸ್. ಇಲ್ಲಿ ಹೈನಾ ಇದೆಯಂತೆ, ನೋಡೋಣ ಅವ್ರು ನಮಗೆ ಹೈನಾ ತೋರಿಸ್ತಾರಾ ಏನು ಅಂತ. ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಅದು ಹೆಂಗಿದೆ ಎಂಟ್ರೆನ್ಸ್ ಅಂತ. So these are the park rules and regulations. ಗೈಸ್ ಇದರದ್ದು ಮ್ಯಾಪ್ ನೋಡಿ ಏನು ಸಖತ್ತಾಗಿದೆ, ಇಷ್ಟು ದೊಡ್ಡದಾಗಿದೆ. ಸೊ ದೀಸ್ ಆರ್ ಆಲ್ ಮ್ಯಾನ್ ಮೇಡ್. ದಿಸ್ ಇಸ್ ನಾಟ್ ಅ ನ್ಯಾಚುರಲ್ ಫಾರೆಸ್ಟ್, ಬಟ್ ದೆನ್ ಇದೆಲ್ಲ ಈ ದುಬೈ ಅವರೇ ಮಾಡಿರೋದು. ಅನಿಮಲ್ಸ್ನ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಿ ಈ ಥರ ಒಂದು ಫಾರೆಸ್ಟ್ ಮಾಡಿರೋದು. ಸೊ ದೀಸ್ ಆರ್ ಆಲ್ ದ ಅನಿಮಲ್ಸ್. ನೋಡಿ ಇಲ್ಲಿ ಎಲ್ಲಿ 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 ಹಾಂ ಸಿ ಹೈನಾ. ಸೊ ನಂಗೆ ಇಷ್ಟು ಆ್ಯನಿಮಲಲ್ಲಿ ಲಯನ್ ಇಷ್ಟ, ಟೈಗರ್ ಇಷ್ಟ, ಎಲಿಫೆಂಟ್ ಇಷ್ಟ. ಆಮೇಲೆ ಯಾಕೆ ಎರಡೆರಡು ಲಯನ್ ಇದೆ? ಇದು ಸ್ಮಾಲ್ ಲಯನ್, ಇದು ಬಿಗ್ ಲಯನ್ ಅನಿಸುತ್ತೆ. ನೋಡೋಣ ಬನ್ನಿ ಗೈಸ್ ಹೇಗಿರುತ್ತೆ. ವಾವ್, ಕೋಳಿ ಎಲ್ಲ ಸಾಕಿದ್ದಾರೆ ಗೈಸ್, ಚಿಕನ್. ನೈಸ್, ಕಮ್ ಆನ್ ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಕ್ಳಿಗೆ ಅಂತ ಅಂದ್ಬಿಟ್ಟು ಸ್ಟ್ರಾಲರ್ಸ್ನೆಲ್ಲ ಇಟ್ಟಿದ್ದಾರೆ. ಮಕ್ಕಳನ್ನೆಲ್ಲ ಕರ್ಕೊಂಬಂದ್ರೆ ಆರಾಮಾಗಿ ಅದ್ರಲ್ಲಿ ಕೂಡ್ಸ್ಕೊಂಡು ಕರ್ಕೊಂಡು ಹೋಗ್ಬೋದು. ವಯಸ್ಸಾದವ್ರಿಗೆ, ಟೂ ವೀಲರ್ ಓಡಿಸ್ಬೇಕು ಅನ್ನೋರಿಗೆ ನೋಡಿ ಈ ಥರ ಟೂ ವೀಲರ್ ಓಡಿಸ್ಕೊಂಬರ್ಬೋದು. ಸೊ ಸದ್ಯಕ್ಕೆ ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಗಾಯ್ಸ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೈಸ್, ಫುಲ್ ಮ್ಯಾನ್ ಮೇಡ್ ಸಫಾರಿ ನೋಡಿ. So guys, we are going in this train. ಇದು ಬಸ್ ಥರ ಇದೆ, ಏನಕ್ಕೆ ಟ್ರೈನ್ ಅಂತಾರೋ ಗೊತ್ತಿಲ್ಲ. ನೋಡಿ ಅಲ್ಲಿದೆ ಟ್ರೈನ್, ಓಪನ್ ಟ್ರೈನ್. ಇಳಿದ್ಬಿಟ್ಟು ಇವಾಗ ಅದರಲ್ಲೂ ಹೋಗ್ಬೋದು, ಓಪನ್ ಇದೆಯಲ್ಲ. ಈ ಜಾಗನ ಕಂಪ್ಲೀಟ್ ಆಗಿ ನೋಡ್ಬೇಕು ಅಂತ ಅಂದ್ರೆ ಇಟ್ ವಿಲ್ ಟೇಕ್ ಅರೌಂಡ್ 4 to 5 hours. ಬಟ್ ನಾವು ಲೇಟ್ ಆಗಿ ಹೋಗಿರೋದ್ರಿಂದ ನಾವು ಬರೀ ಒಂದೇ ಝೋನ್ ಕವರ್ ಮಾಡಕ್ ಆಗಿದ್ದು. ದೇರ್ ಆರ್ ಟೋಟಲಿ 4 zones, ದಟ್ ಇಸ್ ಆಫ್ರಿಕನ್ ವಿಲೇಜ್, ಏಷ್ಯನ್ ವಿಲೇಜ್, ಎಕ್ಸ್ಪ್ಲೋರ್ ವಿಲೇಜ್ ಮತ್ತೆ ಕಿಡ್ಸ್ ಫಾರ್ಮ್.
ಸೊ ನಾವು ನೋಡಕ್ಕಾಗಿದ್ದ ಜಾಗ ಬಂದು ಎಕ್ಸ್ಪ್ಲೋರ್ ವಿಲೇಜ್ ಮಾತ್ರ. ಸೊ ದಿಸ್ ರೈಡ್ ಇಸ್ ಅಪ್ರಾಕ್ಸಿಮೇಟ್ಲಿ 30 ಮಿನಿಟ್ಸ್. ನಾವು ಅರೌಂಡ್ 20 ಅನಿಮಲ್ಸ್ ನೋಡಿದ್ವಿ. ಸೊ ನಾನು ಅವಾಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ 50 ದಿರಮ್ಸ್ ಫಾರ್ ಅಡಲ್ಟ್ ಮತ್ತೆ 20 ದಿರಮ್ಸ್ ಫಾರ್ ಚಿಲ್ಡ್ರನ್. ಅದು ಬರೀ ಎಲ್ಲಾ ಝೋನ್ ನೋಡಕ್ ಆಗಲ್ಲ, ಕೆಲವೊಂದ್ ಝೋನ್ ಮಾತ್ರ ನೋಡಕ್ ಆಗೋದು. ಸೊ ನೀವ್ ಎಲ್ಲಾ ಝೋನ್ ನೋಡ್ಬೇಕಂತ ಅಂದ್ರೆ ಅದಕ್ಕೆ ಸಪರೇಟ್ ಟಿಕೆಟ್ ಇದೆ. ದಟ್ ಇಸ್ 125 ದಿರಮ್ಸ್. ದಟ್ ಇಸ್ ಅಪ್ರಾಕ್ಸಿಮೇಟ್ಲಿ 2938. ಮೈಸೂರಲ್ಲಿರೋದು ಇನ್ನ ಉದ್ದಕ್ಕಿರುತ್ತೆ ಅನ್ಸಲ್ವಾ? ಇದು ಆಫ್ರಿಕನ್ ಜಿರಾಫ್. ಅದಕ್ಕೆ ಫೀಡಿಂಗ್ ಅಂತಾನೆ. ಹೌದೌದು. ಸೆಕೆ ಆಗ್ಬಾರ್ದು ಅಂತ ನೋಡಿ ಗೈಸ್ ಅದಕ್ಕೆ ನೀರು. ಸೊ ಇವಾಗ ಹಿಪೋಪೋಟಮಸ್ ಹತ್ರ ಬಂದಿದ್ದೀವಿ. ಇಲ್ಲಿದೆ ನೋಡಿ ಗೈಸ್, ಅದು ಒಳಗಡೆ ಮುಚ್ಕೋತಾ ಇದೆ. ಇಲ್ಲಿದೆ, ಅಲ್ಲಿ ಕಾಣಿಸ್ತಿದೆಯಾ ಹಂಪು? ನೋಡಿ ನೋಡಿ ಮೇಲ್ ಬರ್ತಾ ಇಲ್ಲ, ಅದು ಸೆಕೆಗೆ ಒಳಗಡೆ ಹೋಗ್ಬಿಟ್ಟಿದೆ. ಅದರದ್ದು ಜಾಗ ನೋಡಿ ಹೆಂಗಿದೆ. What is this? Hippos. It's real? Oh my god, it's so huge. Crocodile. ಇದು ಫೀಮೇಲ್ ಹಿಪ್ಪೋ, ಇದು ಮೇಲ್ ಹಿಪ್ಪೋ. A newborn hippo can weigh between 25 and 50 kg. Oh my god. Guys, ನೋಡಿ ಎಷ್ಟು ದೊಡ್ಡ ಕ್ಯೂ ಇದೆ. ನಾವು ಸ್ವಲ್ಪ ಬೇಗ ಬರಬೇಕಿತ್ತು, ಆದರೆ ಲೇಟ್ ಆಗೋಯ್ತು. ಇನ್ನೊಂದು ಅವರ್ ಅಷ್ಟೇ ಟೈಮ್ ಇರೋದು ನಮಗೆ. ಇವಾಗಿನ ಸ್ಟಾರ್ಟ್ ಮಾಡಿದ್ದೀವಿ, ಬಟ್ ದೆನ್ ವಿ ಜಸ್ಟ್ ಹ್ಯಾವ್ ಎನ್ ಅವರ್ ಟು ಫಿನಿಶ್ ಇಟ್. ಕಮ್ ಆನ್, ಲೆಟ್ಸ್ ಗೋ, ಲೆಟ್ಸ್ ಸಿ ಎಷ್ಟು ಅನಿಮಲ್ ನೋಡ್ತೀವಿ ಅಂತ. We have one male and two females on your right side. Yeah, they're in the water. No, I know, but Wow. this one, the rich people. You get. So these are found in South This is a Africa. male giraffe. We have like two These are males. found in South Africa. The one you saw at the giraffe platforms, those were females. Females like more shorter, like 4 meters. Males are more taller, 6 meters. That is Saudi Arabia, Ethiopia, Somalia. So these are baboons. In case you see anyone with a swelling, those are females. They're ready for breeding. Like with the big swellings. Yeah, like the one you see on your right. Yeah, when These it's two are breeding, the big fighting. swelling. It's just a sign for the males. They're ready for breeding. Ops from Asia. So let's start with the one from Africa. So this area, we call it a safe zone in case animals follow the bus. Sometimes they do that during the day. So we make sure we close and then we open. In case they come now, we don't open this gate. So we have to call in the animal keepers. Because we have lions, tigers, cheetahs, we have many carnivores. So in case they meet, it's time for hunting. So we have a lot of safe zones with this stopping in between. Yeah, during there, they follow the bus. Yeah, so in case they come, we stay here for some time. This is why you see that long queues there and everything. Sometimes it's the animals. We have different kind of oryxes. We also have Arabian oryx. We'll see it as we go. Yeah, the other ones are on your left. Scimitar horned oryx.
one of the largest antelopes in Africa. They're found in East and South Africa. Antelopes. Yeah, the second largest, the one there with the spiral horns, it's a Greater Kulu. Yeah, impalas are here. They're here. Buffaloes, they live at the very top of the mountains. Up to 6 kilograms each of them. Yeah, those are the animal keepers there. They are waiting already. Yeah, they are one of those endangered animals, so we need to have more. We are trying to breed more of them. So let's in the future we'll have more babies. So we're going to see the white rhino. ಇವಾಗ ಒಂದೊಂದು ಅನಿಮಲ್ಗೆ ಒಂದೊಂದು ಜಾಗ ಇರುತ್ತೆ. ಸೊ ಈ ಥರ ಒಂದೊಂದು ಅನಿಮಲ್ ಆದ್ಮೇಲೂ ಕೂಡ ಈ ಥರ ಗೇಟ್ಸ್ ಹಾಕಿರ್ತಾರೆ. ಆಸ್ ಸೂನ್ ಆಸ್ ಯು ಕಂಪ್ಲೀಟ್ ಸೀಯಿಂಗ್ ಒನ್ ಅನಿಮಲ್, ಅಲ್ಲಿ ರಿಮೋಟಲ್ಲಿ ಕಂಟ್ರೋಲ್ ಮಾಡಿ ಇನ್ನೊಂದು ಗೇಟ್ನ ಓಪನ್ ಮಾಡಿ, ಬೇರೆ ಗೇಟ್ ಓಪನ್ ಮಾಡೋಕ್ಕೆ ಮುಂಚೆ ಹಿಂದಿನ ಗೇಟ್ನ ಕ್ಲೋಸ್ ಮಾಡೇ ಮುಂದೆ ಹೋಗೋದು. Onyx like a rock. The one standing next to him is his lady. Yeah, we're trying to breed more. Let's see in the future. So It's a crocodile. outside of the house, right? It's How there. many Let's see here also. So they are still growing like 6 meters and a weight of 750 kilograms. Yeah, right side on the land. Right side, you need to look down here, down, here. The Bambi, they're there, the spotted deers. The Samba deer, the first one there, the dark brown alone. Samba deers are the largest deers in Asia, the one alone there. These are Bambi, spotted deers. We also have blackback Indians here. They're found in India. The father is a white one and mama is a orange one. So sometimes they release them in the morning, the parents, sometimes only the siblings. Finally, tiger guys. Tiger. Come on, let's go. Mainly this time is time for feeding, so they always know. They're always waiting somewhere there. So we're gonna go around to see them on the other side. Oh my god, guys. This is where the tigers go. Right side. Oh my god. Both side. So which is which? I guess it's a. This is wild dogs or hyena? Which is which? I guess it's a. You know better. Yeah, these are wild dogs. Yeah, so the tigers are looking at them there. This is why they're running from that side. Yeah. They have kept hunting dogs or painted dogs. Painted dogs. Yeah. This way. Oh, I guess it went inside. Oh, it's here. Yes. there. On your left side, if you can see them, the African wild dogs. They're coming. They're coming. Oh. Just wait. Very good climbers. These are mountain sheep. Just like Be on mountain. the right side. Yeah, they have like special hooks. It's like a bracket, so when they hold onto the rope, they don't fall easily. Yeah, during the night. Absolutely not with cheetahs. You have to run to survive. Okay, they're here on your right side. It's here on the right side. You is also there. See, climbing. This is Kartik, Mama. This is Siri. Oh, cute. And this is me. Raju. राजू, छोटा सा राजू. रमेश मामा. अभी शीला का मुझे पता नहीं. हाँ, सिस्टर था. We all are family. See, we all are. This is nice actually.
चाहिए तो एक ले लो ठीक मैं रेडी हूँ ना देखो One for you, one for Simba. ಗೈಸ್ ಇದನ್ನು ನೋಡಿ, ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಲ್ಲ, ಜಾತ್ರೆಲೆಲ್ಲ ಸಿಗ್ತಿತ್ತಲ್ಲ. ಸೊ ಇದಿಲ್ಲಿ 15 dirhams, ಆಲ್ಮೋಸ್ಟ್ 300. ಈ ಜಾತ್ರೆಲೆಲ್ಲ 20 ರೂಪೀಸಿಗೆ ಸಿಗ್ತಿತ್ತು. ವೆರಿ ನೈಸ್. ಸಫಾರಿ ಮುಗೀತು. ನಂಗೆ ಸಫಾರಿಲಿ ಏನು ಗೊತ್ತಾ ತುಂಬ ಇಷ್ಟ ಆಗಿದ್ದು, ವಿ ವೇರ್ ಕೇಜ್ಡ್ ಇನ್ ಅ ಬಸ್ ಆ್ಯಂಡ್ ದ ಅನಿಮಲ್ಸ್ ವೇರ್ ಫ್ರೀ. ಸೊ ಐ ಲೈಕ್ ದಟ್ ಕಾನ್ಸೆಪ್ಟ್ ಅ ಲಾಟ್. ಏಕೆಂದರೆ ಪ್ರತಿ ಸಲ ನಾನು ಇಷ್ಟು ವರ್ಷ ಹೋಗಿರೋ ಸಫಾರಿಗೆ ಇಲ್ಲ ಝೂಗೆ ಅಂದರೆ ಅಲ್ಲಿ ಅನಿಮಲ್ಸ್ನ ಕಟ್ಟಾಕಿರ್ತಾರೆ. ಅಂದರೆ ಅವ್ರಿಗೊಂದು ಬೌಂಡ್ರಿ ಹಾಕಿ ಅಷ್ಟರಲ್ಲೇ ಇರಬೇಕು ಅಂತ ಬಿಟ್ಟಿರ್ತಾರೆ. ನಾವು ನಿಂತ್ಕೊಂಡು ಈಚೆ ಕಡೆ ಫ್ರೀಯಾಗಿ ಹೋಗಿ ನಿಂತ್ಕೊಂಡು ನೋಡಬೇಕಿತ್ತು. ಬಟ್ ಇಲ್ಲಿ ನಮ್ಮನ್ನ ಬಸ್ ಒಳಗಡೆ ಕೂಡಾಕಿ ಅನಿಮಲ್ಸ್ನ ಫ್ರೀಯಾಗಿ ಬಿಟ್ಟಿದ್ರು. ಇದು ನೋಡಿದ್ರೆ ಮ್ಯಾನ್ ಮೇಡ್ ಅಂತ ಅನ್ಸೋದಿಲ್ಲ ಗೈಸ್, ತುಂಬ ಸಕ್ಕದ. ಸೊ ಗೈಸ್ ಇವಾಗ ಊಟ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಡೈರೆಕ್ಟ್ ಬುರ್ಜ್ ಖಲೀಫಾ ವ್ಯೂ. ಜಾಗ ಮಾತ್ರ ಸಕ್ಕದಾಗಿದೆ. ಸ್ಟೋರೇಜ್ ಫಿಲ್ ಆಗೋಯ್ತು. Guys, so finally Burj Khalifa. So good. ಎರಡನೇ ಸಲ ನೋಡ್ತಾ ಇರೋದು. ಎಷ್ಟು ಸಲ ನೋಡಿದ್ರು ಬೇಜಾರೇ ಆಗಲ್ಲ. ಎಷ್ಟು ಉದ್ದ ಇದೆ ನೋಡಿ ಗೈಸ್, ಹಿಂಗೆ ಎತ್ಕೊಂಡು ನೋಡಬೇಕು. ಫೌಂಟೇನ್ ಶೋ ಆಗ್ತಾ ಇದೆ ನೋಡಿ. ಸೊ ಗುಡ್, ಸೊ ಗುಡ್. Guys, India won, guys. The match is happening in Dubai itself. Probably play ಮಾಡ್ತಾರೆ. Yes, we won. We did it. Woo! ನೋಡೋಣ ಗೈಸ್, ಆಗ್ತಾರಾ ಇಲ್ವಾ ಇಂಡಿಯಾ ಗೆದ್ದಿರೋದನ್ನ. That is the Dubai national bird, falcon ಅಂತ. ಇಷ್ಟು ಸಖತ್ತು ಯುನೀಕ್ ಆಗಿ ಮಾಡ್ತಾರೆ ರೋಡಿ ಗೈಸ್. ಅದು ಹಿಂಗ್ ಲೈಟ್ ಹಾಕ್ತಾರೋ ಅದೇನೋ. ನಿನ್ನೆ ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನಾವು ಊಟಕ್ಕೆ ಹೋಗಿದ್ವಿ ಅಲ್ವಾ. ಊಟ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಲೇಟ್ ಆಗಿತ್ತು. ಬಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಚಾಕ್ಲೇಟ್ಸ್ ಎಲ್ಲ ತೊಗೊಳೋದಿತ್ತು. ಚಾಕ್ಲೇಟ್ಸ್ ತೊಗೊಂಡು ಮನೆಗೆ ಬಂದು ಮಾಡಿ ಊಟ ಮಾಡಿ ಮಲಗೋಷ್ಟರಲ್ಲಿ ಲೇಟ್ ಆಯಿತು.
ಸೊ ಅದಕ್ಕೆ ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ನೋಡಿ ಏನೋ ಗೊತ್ತಾಗಿದೆ ನಾನು ಹೋಗ್ತಾ ಇದ್ದೀನಿ ಅನ್ನೋದು. ಸೊ ಅದಕ್ಕೆ ನನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೂ ಬಿಟ್ಟಿಲ್ಲ, ನನ್ನಿಂದ ಎದ್ದೋಗ್ತಾನೂ ಇಲ್ಲ. ಸಿಂಬಾ ಓಯ್ ಸಿಂಬಾ ಬಾಯ್ ಸಿಂಬಾ ಸಿಂಬಾ ಓಯ್. ಫುಲ್ ಕೋಪ ಮಾಡ್ಕೊಂಡಿದ್ದೆ ನನ್ನ ಮೇಲೆ. ಅವಾಗಿಂದ ನಾನು ಸೂಟ್ ಕೇಸ್ನ ಎತ್ತಿಕೊಳ್ಳೋಕೆ ಟ್ರೈ ಮಾಡ್ತಿದ್ದೀನಿ. ಸೂಟ್ ಕೇಸ್ ಮೇಲೆ ಬರ್ತಾನೆ, ಬಟ್ಟೆ ಎತ್ತಿಕೊಳ್ಳೋಕೆ ಬಿಡಲ್ಲ. ಸೊ ಹೊರಡ್ತಾ ಇದ್ದೀನಿ ನಾನು ವಾಪಸ್ ಲಂಡನ್ಗೆ. ಆ್ಯಂಡ್ ನನಗೂ ಹೋಗೋಕ್ಕೆ ಇಷ್ಟ ಇಲ್ಲ ಗೈಸ್. ಒಂಥರ ಅಂದರೆ ಲಂಡನ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಅಲ್ಲ, ಬಟ್ ದೆನ್ ಈ ವೆಕೇಷನ್ ಒಂಥರ ಚೆನ್ನಾಗಿದೆ, ದುಬೈ ವೆಕೇಷನ್ ಬೇಕು. ಯಾಕಂದರೆ ನನ್ನ ಕಾಲೇಜ್ ಸ್ಟಾರ್ಟ್ ಆಗ್ತಿದೆ, ಆಮೇಲೆ ಜಾನ್ವಿದು ಬರ್ಡೇ ಬೇರೆ ಇದೆ 12th. ಸೊ ಅದಕ್ಕೆ ಹೋಗಲೇಬೇಕು. ಟೈಮ್ ಬಂದು 12 ಗಂಟೆ ಆಗಿದೆ. ಆ್ಯಂಡ್ ಮೈ ಫ್ಲೈಟ್ ಇಸ್ ಅಟ್ 4 o'clock ಆ್ಯಂಡ್ ಹ್ಯಾವ್ ಟು ಲಿವ್ ವಿತಿನ್ ಆನ್ ಅವರ್. ಬನ್ನಿ ಗೈಸ್ ಹೋಗೋಣ. ನನಗಂತೂ ಸಿಂಬಾನ್ ಬಿಟ್ಟು ಹೋಗೋಕ್ಕೆ ಫುಲ್ ಬೇಜಾರಾಗ್ತಿದೆ. ದುಬೈ ಚೆನ್ನಾಗಿ ತೋರಿಸಿದ್ರು ನಮ್ಮ ಅಕ್ಕ ಭಾವ ಎಲ್ಲ. ದುಬೈ ಯಾವ ಜಾಗ ನಾನು ನೋಡಿರಲಿಲ್ವೋ ಅದೆಲ್ಲ ತೋರಿಸಿದ್ರು ನಮ್ಮ ಅಕ್ಕ ಭಾವ. ಇನ್ನು ತುಂಬ ಇದೆ ಗೈಸ್ ದುಬೈ ಕವರ್ ಮಾಡಬೇಕು ಅಂತ ಅಂದರೆ ಮಿನಿಮಮ್ 15 days ಇರಬೇಕು. ಸೊ ನೋಡೋಣ, ಬರ್ತಾ ಇರ್ತೀನಿ ಮುಂದಿನ ದಿನಗಳಲ್ಲಿ. ಸದ್ಯಕ್ಕೆ ಸಿಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ. ವಾಯ್ ಸಿಂಬು ಬಾಯ್. ಅವನೇನು ಇಷ್ಟು ಚೆನ್ನಾಗಿ ನನ್ನ ಜೊತೆ ಕಣ್ಣ ಮುಚ್ಚಾಡ್ದ ಗೊತ್ತಾ ಗೈಸ್. ಸಿಂಬಾ ಕುಕ್, ಸಿಂಬಾ ಬಾಯ್ ಕುಕ್. ಉಸ್ಕೋತೀನಿ ನೋಡ್ಬಿಟ್ಟ ಗೈಸ್. ಈ ಸಿಂಬು ಗೊತ್ತಾಗೋಯ್ತು ನಿಂಗೆ? ಹಾಂ ಗೊತ್ತಾಯ್ತು. ಇವಾಗ ಬಾಲ್ಕನಿಗೆ ಬಿಟ್ಟರೆ ಹೆಂಗಾಡ್ತಾನೆ ನೋಡಿ. ನೋಡಿ ಗಲೀಜ್ ಮಾಡಿಟ್ಟಿದ್ದಾನೆ ನೋಡಿ. ಹಿಂಗೆ ಆಡೋದು ಕೋತಿ ಆಟಗಳು ಇವಂದು. ಏಯ್ ಓಯ್ ಕೋತಿ ಮರಿ ಬಾಯ್ಲಿ ನೋಡಿ ಸಿಂಬಾ ನೋ. ಏಯ್ ಕೊಡಿ ಈಕೆ ಗೈಸ್. ನಾನು ಹೇಳೋ ಮಾತೇ ಕೇಳಲ್ಲ ಗೈಸ್ ಇವನಂತೂ. ಏಯ್ ಅಯ್ಯೋ ನೋಡು ಬರಲಿ ನನ್ನ ಮಾತಿಗೆ ಬೆಲೆ ಇಲ್ವಾ ಇಲ್ಲ ಕೊಡು. ಓ ಸಿಂಬಾ ನೋ ಕಮ್ ಹಿಯರ್ ಸಿಂಬಾ ನೋ. ಬೇಡ, ಗುಡ್ ಬಾಯ್ ಅಲ್ವಾ ನೀನು? ಬಾ ಇಲ್ಲಿ ಹೋಗಿ ನೋಡ. ಬಾಯ್ ಸಿಂಬಾ ಟೇಕ್ ಕಮ್ ಸಿಂಬಾ ಕುಕ್. ಅದ್ರ ಜೊತೆನೇ ಓಡ್ಬರ್ತಾನಲ್ಲ ಇವನು. ಏನು ಮಾಡೋದು ಈ ನನ್ನ ಮಗಂಗೆ? ಎತ್ಕೋ ಬಾ ಎತ್ತು. ಸಿಂಬಾ ಕಮ್ ಹಿಯರ್ ಕಮ್. ಸಿಂಬಾ ಸಿಟ್ ಸಿಂಬಾ ಸಿಟ್. ರೆಸ್ಪೆಕ್ಟ್ ಕೊಡೋ ಸಿಂಬಾ ಗೈಸ್. ನೆನ್ನೆ ಎಲ್ಲ ಎಷ್ಟು ಕರೆಕ್ಟಾಗಿ ಮಾಡ್ತಿದ್ದೆ ಗೈಸ್, ಇವತ್ತು ಬೇಕಂತ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ. ಸಿಂಬಾ ಕಮ್ ಹಿಯರ್ ಸಿಂಬಾ. ಇಲ್ಲೇ ಕುತ್ಕೋ, ಈಚೆ ಓದು. ಶೇಕ್ ಹ್ಯಾಂಡ್ ಸಿಂಬಾ, ಶೇಕ್ ಹ್ಯಾಂಡ್. ಗುಡ್ ಬಾಯ್. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. Meet you up in my next vlog. Until then, take care. Bye guys.